ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. EMS ಹಂಗಂದ್ರೆ UG ಅಥವಾ ಯಾರ PGಗೆ ಅಡ್ಮಿಷನ್ ಆಗಿದ್ರೆ ಅವರೆಲ್ಲರೂ ಸಹಿತ ಇದೊಂದು UUCMS ಪೋರ್ಟಲ್ಗೆ ನೀವು ರಿಜಿಸ್ಟರ್ ಆಗಿರಬೇಕಾಗಿರುತ್ತೆ. ಪ್ರತಿಯೊಂದು ಸಹಿತ ಇವಾಗೆಲ್ಲ ನಿಮಗೆ ಎಲ್ಲನೂ ರಿಸಲ್ಟ್ ಡಿಕ್ಲೇರ್ ಆಗೋದು ಮತ್ತು ಫೀಸ್ ಅಪ್ಲೋಡ್ ಮಾಡೋದು, ಫೀಸ್ ಆನ್ಲೈನ್ ಪೇಮೆಂಟ್ ಆಗಲಿ, ಅಡ್ಮಿಷನ್ ಆಗಿರಲಿ ಎಲ್ಲ ಇದೊಂದು ವೆಬ್ಸೈಟ್ ಮುಖಾಂತರನೇ ಸ್ನೇಹಿತರೆ UCMS ಇದೊಂದು ವೆಬ್ಸೈಟ್ ನೀವೇನಾದ್ರು ರಿಜಿಸ್ಟರ್ ಆಗಿಲ್ಲ ಅಂದರೆ ಅದು ಹೇಗೆ ರಿಜಿಸ್ಟರ್ ಆಗಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇವತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರು ಯಾರ್ಯಾರು ಅಡ್ಮಿಷನ್ ಆಗಿದ್ರು ಕಾಲೇಜ್ಗೆ ಅವ್ರು ಎಲ್ಲರೂ ಸಹಿತ ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಅದರ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಶುರು ಮಾಡೋಣ. ಮೊಬೈಲಲ್ಲೇ ಸಹಿತ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ಗೆ ಹೋಗಿ ಒಬ್ಬಟ್ಟು UUCMS ಅಂತ ಟೈಪ್ ಮಾಡಿದ್ರೆ ಸಾಕು. ಅದು ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಸುಮಾರು ಜನಕ್ಕೆ ಈ ಥರ ಬರ್ತಿದೆ ಅನ್ಅಥರೈಸ್ಡ್ ರಿಕ್ವೆಸ್ಟ್ ಸೆಕ್ಷನ್ ಅಂತ. ಇದಕ್ಕೆ ಏನಕ್ಕೆ ಅಂದರೆ ಇದು ನೆಟ್ವರ್ಕ್ ಪ್ರಾಬ್ಲಮ್ನ ಲಾಗಿನ್ ಪ್ರಾಬ್ಲಮ್ ಆಗಿರುತ್ತೆ. ಫಸ್ಟ್ ನಾವಿಲ್ಲಿ ಮತ್ತೆ ಇನ್ನೊಂದು ಸಲ ಟ್ರೈ ಮಾಡೋಣ. ಟ್ರೈ ಮಾಡಿದ ತಕ್ಷಣ ಅದು ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಈ ಥರ ಇಲ್ಲಿ ನಾವು ಯೂಸರ್ ನೇಮ್ ಇಲ್ಲಿ ನಾವಿಲ್ಲಿ ಫಸ್ಟ್ ನಾವಿಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕೋಕ್ಕೆ ನೀವು ಫಸ್ಟ್ ಇದಕ್ಕೆ UCMSಗೆ ನೀವು ರಿಜಿಸ್ಟರ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ನೀವು ರಿಜಿಸ್ಟರ್ ಆಗಿರಬೇಕಂದ್ರೆ ಇಲ್ಲಿ ಕಾಣಿಸೋ ಸ್ನೇಹಿತರೆ ಕೆಳಗಡೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ಸಹಿತ ಯಾರ್ಯಾರು UG ಮಾಡ್ತಿದ್ಲಿ, PG PhD ಯಾರೇ ಮಾಡ್ತಿದ್ರು ಸಹಿತ ಅವರು ಇದಕ್ಕೊಂದು ವೆಬ್ಸೈಟ್ಗೆ ರಿಜಿಸ್ಟರ್ ಆಗಬೇಕಿರುತ್ತೆ. ಇಲ್ಲಿ ನೀವು ಸುಮಾರು ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್, ಫೋಟೋ, ಸಿಗ್ನೇಚರ್, ಕ್ಯಾಟಗರಿ ಮತ್ತು ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಪರ್ಸ್ನಲ್ ಡೀಟೇಲ್ಸ್ ಫಿಲ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಎಲ್ಲ ಪ್ರಾಪರಾಗಿ ನಿಮಗೆ ಅಕಾರ್ಡಿಂಗ್ ಟು ರೆಕಾರ್ಡ್ಸ್ ಪ್ರಕಾರನೇ ಫಿಲ್ ಮಾಡಿ. ಹಂಗಂದ್ರೆ ಪ್ರೀವಿಯಸ್ ಎಜುಕೇಷನ್ ನೀವು ಹೆಂಗಿರುತ್ತೆ, ಹೆಸರಾಗಿರಲಿ, ಮೊಬೈಲ್ ನಂಬರ್ ಆಗಿರಲಿ ಅದೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಸ್ನೇಹಿತರೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ದಿ ಪ್ರೋಗ್ರಾಮ್ ಲೆವೆಲ್ ಯು ಆರ್ ಅಪ್ಲೈಯಿಂಗ್ ಟು ಅಂತಿದೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ UG ಅಥವಾ PG ಅಥವಾ PhD ಅಂತ. ನಾನು ತೋರಿಸ್ತಿರೋದು ಇಲ್ಲಿ UG ಯಾರ್ಯಾರು ಮಾಡ್ತಿರ್ತಾರೋ, ಅಂಡರ್ ಗ್ರ್ಯಾಜುಯೇಷನ್ ಯಾರ್ಯಾರು ಮಾಡ್ತಿರ್ತಾರೋ ಅವ್ರಿಗೆ ಸೇಮ್ ಪ್ರೋಸೆಸ್ PG ಅವ್ರಿಗಿರುತ್ತೆ. ಆದರೆ ಎಜುಕೇಷನ್ ಡೀಟೇಲ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ ಸ್ನೇಹಿತರೆ. ಇಲ್ಲಿ ನಾವು UG ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೇಮ್ ಆ್ಯಸ್ ಪರ್ ದಿ ಕ್ಯಾಂಡಿಡೇಟ್ ಅಂತಿಲ್ವ ಸ್ನೇಹಿತರೆ, ಹಂಗಂದರೆ ಆಧಾರ್ ಕಾರ್ಡಲ್ಲಿ ಹೆಂಗಿರುತ್ತೋ ಆ ನೇಮೇ ಹಾಕ್ಬೇಕಾಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಅದಾದಮೇಲೆ ನಾವಿಲ್ಲಿ ಮೊಬೈಲ್ ನಂಬರ್ ವೆರಿಫೈ ಮಾಡಬೇಕಾಗಿರುತ್ತೆ. ನಾವಿಲ್ಲಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಾವಿಲ್ಲಿ ಫಸ್ಟಿಗೆ ನಾವು ನಮ್ಮ ಆಧಾರ್ ಕಾರ್ಡು ಅಂದರೆ ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್ ಇಲ್ಲಿ ವೆರಿಫೈ ಆಗಬೇಕಾಗಿರುತ್ತೆ, ವ್ಯಾಲಿಡೇಟ್ ಆಗಬೇಕಾಗಿರುತ್ತೆ. ಇಲ್ಲಿ ನಾವು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕಾಣಿಸುವ ಸ್ನೇಹಿತರೆ ಇಲ್ಲಿ OTP ಅಂತ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ OTP ಜನರೇಟ್ OTP ಮೇಲೆ ನಾವು ಕ್ಲಿಕ್ ಮಾಡೋಣ. ಅದಕ್ಕೆ ನಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಯಾವ್ದು ರಿಜಿಸ್ಟರ್ ಆಗಿರುತ್ತೆ ಅಲ್ಲಿಗೆ OTP ಬರುತ್ತೆ. OTP ನಾವು ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಮಾಡೋಣ ಸ್ನೇಹಿತರಲ್ಲಿ OTP ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವಾಪಸ್ ರಿಟರ್ನ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಮ್ಮ OTP ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ ವಿತಿನ್ ದಿ ಸೆಕೆಂಡ್ಸಲ್ಲಿ. ಏನಾದ್ರು ಸುಮಾರು ಜನಕ್ಕೆ ಏನಾದ್ರು ಈ ಥರ ಎರರ್ ಬಂದಿದ್ರೆ ಸ್ನೇಹಿತರೆ ನೀವು ಫಸ್ಟೇ ಕಾಲೇಜ್ ಕಡೆಯವರೇ ನಿಮಗೆ ವೆರಿಫೈ ಮಾಡಿರ್ತಾರೆ ಅಂತ ಸ್ನೇಹಿತರೆ. ಏನಾದ್ರು ಆ ಥರ ಬಂದಿಲ್ಲ ಅಂದರೆ ನೀವು ಸ್ವಂತವಾಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ ಅಂತ ಡೀಟೇಲ್ಸ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಹಂಗಂದ್ರೆ ನಾವು PUC ಪ್ರೀವಿಯಸ್ ಎಜುಕೇಷನ್ ನಾವು ಏನು ಮಾಡಿರ್ತೀರೋ, ನಾನು UG ನೀವು ಏನಾದ್ರು ಅಡ್ಮಿಷನ್ ಆಗಿದ್ದರೆ ನೀವು PUC ಡೀಟೇಲ್ಸ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇನ್ನು PG ಮಾಡ್ತಿದ್ರೆ UG ಡೀಟೇಲ್ಸು PUC ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ಹಂಗೆ ಎಜುಕೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಮತ್ತು ಕಂಪ್ಲೀಷನ್ ಆಫ್ ಇಯರ್ ಯಾವಾಗ ನಾವು ಕಂಪ್ಲೀಟ್ ಆಗಿರೋದನ್ನು ಹಾಕಿ ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಜೆಂಡರ್ ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ನೇಮ್ ಮತ್ತು ಸೇಮ್ ಆ್ಯಸ್ ಇಟ್ ಇಸ್ ನಮಗೆ 10th ಮಾರ್ಕ್ಸ್ ಕಾರ್ಡ್ ಇಲ್ಲ ನಮ್ಮ PUC ಮಾರ್ಕ್ಸ್ ಕಾರ್ಡ್ ಹೆಂಗಿರುತ್ತೆ ಸೇಮ್ ಆ್ಯಸ್ ಇಟ್ ಹಾಕಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಮಾತ್ರ ಪ್ರಾಪರ್ ಆಗಿರೋದು ಹಾಕಿ ಸ್ನೇಹಿತರೆ. ಕಮ್ಯುನಿಕೇಷನ್ಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಡೇಟ್ ಆಫ್ ಬರ್ತ್ ಸೇಮ್ ಆ್ಯಸ್ ಇಟ್ ಈಸ್. ಆಲ್ಟರ್ನೇಟ್ ಇಮೇಲ್ ID ಅದು ಕಂಪಲ್ಸರಿ ಏನಿಲ್ಲ, ನಿಮಗಿದ್ರೆ ಬೇಕಾದ್ರೆ ಅಡಿಷ್ನಲ್ ಇಮೇಲ್ ID ಕೊಟ್ಟರೆ ಒಳ್ಳೆಯದು. ಹಾಗೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಹಂಗೆ ಸೇಮ್ ಆ್ಯಸ್ ಇಟ್ ಈಸ್ ಸ್ಟೇಟು ಡಿಸ್ಟಿಕ್ ಎಲ್ಲ. ಮತ್ತು ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ಲಾಗಿನ್ ಮಾಡಬೇಕಾದ್ರೆ ನಿಮಗೆ ಪಾಸ್ವರ್ಡ್ ಅದ್ರ ಮುಖಾಂತರ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಫಿಲ್ ಅಪ್ ಆಗ್ಬಿಟ್ಟು ನಾವು ಜನರೇಟ್ OTP ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ಹಂಗಂದ್ರೆ ನಾವಿಲ್ಲಿ ಯಾವುದಕ್ಕೆ OTP ಕೊಟ್ಟಿರ್ತೀವೋ, ಮೊಬೈಲ್ ನಂಬರ್ ಕೊಟ್ಟಿರ್ತೀವೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ನಾವಿಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಆಗಿದೆ ಸ್ನೇಹಿತರೆ. ಇಲ್ಲಿ ಎಲ್ಲ ಡೀಟೇಲ್ಸ್ ನಾವು ಫಿಲ್ ಆಗಿದ ತಕ್ಷಣ ನಾವಿಲ್ಲಿ ಸೇವ್ ಆ್ಯಂಡ್ ಕ್ಯಾಪ್ಷನ್ ಎಂಟ್ರ್ ಮಾಡ್ಬಿಟ್ಟು ನಾವಿಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಡೀಟೇಲ್ಸ್ ಎಲ್ಲ ಎಂಟ್ರ್ ಆದಮೇಲೆ ಸ್ನೇಹಿತರೆ ನಾವಿಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಫೋಟೋ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಇಲ್ಲಿ JPG ಮತ್ತು PNG ಫಾರ್ಮೆಟ್ ಆಗಿರಬೇಕು, ಯಾವ ಥರ PDF ಫಾರ್ಮೆಟ್ ಆಗಿರ್ಬಾರ್ದು. ಹಾಗೆ ಮ್ಯಾಕ್ಸಿಮಮ್ ಸೈಜ್ ಬಂದ್ಬಿಟ್ಟು ಫೋಟೋ ಮತ್ತು ಸಿಗ್ನೇಚರ್ದು
200 KB ಇರಬೇಕು ಸ್ನೇಹಿತರೆ. ಸೇಮ್ ಫೋಟೋ ಮತ್ತು ನೀವು ಯಾವ ಥರ ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀರೋ ಅದೇ ಫೋಟೋ ಮತ್ತು ಅದೇ ಸಿಗ್ನೇಚರ್ಸು ನಿಮಗೆ ಹಾಲ್ ಟಿಕೆಟ್ ಟೈಮು ಸಹಿತ ನಿಮಗೆ ಮತ್ತು ಅಡ್ಮಿಷನ್ ಫೋಟೋ ಸಹಿತ ಅದು ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ. ಅದಕ್ಕೋಸ್ಕರ ಫೋಟೋ ಅಥವಾ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾದ್ರೆ ಕ್ಲಾರಿಟಿಯಾಗಿ ಫೋಟೋ ಹೊರ್ಬಿಟ್ಟು ಅಪ್ಲೋಡ್ ಮಾಡಿ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. 200 KB ಹೊರಡೆ ಮಾತ್ರ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇವಾಗ ನಾವಿಲ್ಲಿ ಚೂಸ್ ಫೈಲ್ ಇಲ್ವಾ, ನಮ್ಮ ಫೋಟೋ ನಾವು ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿದ ತಕ್ಷಣ ಅದು ಈ ಥರ ತೋರಿಸುತ್ತೆ. ಹಾಗೆ ಸೇಮ್ ಆ್ಯಸ್ ಎ ಸಿಗ್ನೇಚರುವೆ. ಇದಿಷ್ಟು ನಾವೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ನೆಕ್ಸ್ಟು ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ. ಮತ್ತು ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂದರೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ತಿಳ್ಸ್ಕೊಂಡು ಹೋಗ್ತೀನಿ. ನಾವಿಲ್ಲಿ ಕ್ಯಾಟಗರಿ ಡೀಟೇಲ್ಸು ನೀವು ರಿಲಿಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಯಾವ ರಿಲಿಜನ್ ಅಂತ, ಹಾಗೆ ಕ್ಯಾಟಗರಿ, ಹಾಗೆ ಕ್ಯಾಸ್ಟು ಮತ್ತು ಫ್ಯಾಮಿಲಿ ಫಾರ್ ದಿ ಕ್ಯಾಸ್ಟ್ ಇನ್ಕಮ್ ಪ್ರಕಾರ ನಾವು ಇಲ್ಲಿ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಫ್ಯಾಮಿಲಿ ಇನ್ಕಮ್ ಸಹಿತ ಆ್ಯನ್ಯುವಲ್ ಇನ್ಕಮ್ ಸೇಮ್ ಆ್ಯಸ್ ಇಟ್ ಈಸ್ ಹಾಕಿ. ಹಾಗೆ ಇಲ್ಲಿ ನೆಕ್ಸ್ಟ್ ನಾವು RD ನಂಬರ್ ಹಾಕಬೇಕಾಗಿರುತ್ತೆ. RD ನಂಬರ್ ಹಾಕ್ಬಿಟ್ಟು ಕ್ಯಾಸ್ಟ್ ಇನ್ಕಮ್ ಸಹಿತ ನಾವು ಕ್ಯಾಸ್ಟ್ ಪ್ಲಸ್ ಇನ್ಕಮ್ದು ನಾವು ನಂಬರ್ ಹಾಕಿ RD ನಂಬರ್ ಹಾಕಬೇಕಾಗಿರುತ್ತೆ. ಹಾಕ್ಬಿಟ್ಟು ನಾವಿಲ್ಲಿ ನೆಕ್ಸ್ಟ್ ಇಲ್ಲಿ ಡೂ ಯು ಬಿಲಾಂಗ್ ಟು ಕಲ್ಯಾಣ ಕರ್ನಾಟಕ ಅಂತಿದೆ. ಇನ್ನು ನೀವೇನಾರು ಕಲ್ಯಾಣ ಕರ್ನಾಟಕ ಬಿಲಾಂಗ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಹಾಗೆ ಅದ್ರ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ. ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಾವು ಸ್ಪೆಷಲ್ ಕ್ಯಾಟಗರಿ ನಾನು ಆವಾಗಲೇ ಹೇಳ್ದಂಗೆ ಸ್ಪೆಷಲ್ ಕ್ಯಾಟಗರಿ ಬಂದ್ಬಿಟ್ಟು ಆರ್ ಯು ರೂರಲ್ ಕ್ಯಾಂಡಿಡೇಟ್ ಅಂತ ಕೇಳುತ್ತೆ. ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಯಾಕಂದರೆ ಅದಕ್ಕಂತೂ ಸ್ಪೆಸಿಫಿಕ್ ಆಗಿ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಹಾಗೆ ಕನ್ನಡ ಮೀಡಿಯಮ್ದಲ್ಲಿ ನೀವೇನೋ ಓದಿದರೆ 1 to 10 ಅದ್ರ ಸಹಿತ ಕೊಡಿ. ಹಾಗೆ ಕಾಶ್ಮೀರ್ ಮೈಗ್ರೇಟ್ ಏನಾರು ಆಗಿದ್ದರೆ ಅದಕ್ಕೂ ಸಹಿತ ನೀವು ನೋಡ್ಕೊಂಡು ಕೊಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಆರ್ ಯು ಕ್ಲೈಮಿಂಗ್ ಅಂಡರ್ ಡಿಫೆನ್ಸ್ ಪರ್ಸ್ನಲ್ ಕೋಟಾ ಅಂತ ಏನಾರು ಕೇಳ್ತಿದ್ದಾರೆ, ಅದ್ರ ಮೇಲೆ ಏನಾರ ಸೀಟ್ ಅಲಾಟ್ಮೆಂಟ್ ಏನೋ ಕೇಳ್ತಿದ್ರೆ ಅದಕ್ಕೆ ನೀವೇನೇನು ಎಷ್ಟು ಕೊಡ್ತಿರೋ ಅದಕ್ಕೆಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಬೇಕಾಗಿರುತ್ತೆ. ಇಲ್ಲಿ ಆರ್ ಯು ಕ್ಲೈಮಿಂಗ್ ಅಂಡರ್ ಪೊಲಿಟಿಕಲ್ ಸಫರ್ ಇದ್ದಾರೆ. ಹಾಗೆ ನೆಕ್ಸ್ಟು ಚಿಲ್ಡ್ರನ್ ಆಫ್ ಎ ಸೆಕ್ಷುವಲ್ ಎಕ್ಸ್ಪ್ಲೋಟೆಡ್ ಆಫ್ HIV ಇಫ್ ಇನ್ಫೆಕ್ಟೆಡ್ ಏನಾರಿದ್ರೆ ಅದಕ್ಕೂ ಸಹಿತ ನೀವು ಸೇಮ್ ಆ್ಯಸ್ ಇಟ್ ಈಸ್ ಎಸ್ ಆರ್ ನೋ. ಆರ್ ಯು ಚೈಲ್ಡ್ ಆಫ್ ಎ ಫ್ರೀಡಮ್ ಫೈಟರ್, ಆರ್ ಯು ಎ ಪರ್ಸನ್ ವಿತ್ ಎ ಡಿಸೆಬಿಲಿಟಿ, ಆರ್ ಯು ಎ ಉರ್ದು ಕನ್ನಡಿಗ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಸ್ಪೆಷಲ್ ಕ್ಯಾಟಗರಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ಏನೂ ಇಲ್ಲ ಜಸ್ಟ್ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನಾವಿಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವಿಲ್ಲಿ ಕೋಟಾ ಡೀಟೇಲ್ಸ್ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಡಾಕ್ಯುಮೆಂಟ್ಸ್ ಸಹಿತ ಅಪ್ಲೋಡ್ ಮಾಡೋದಿರುತ್ತೆ. ಅದು ಸಹಿತ 200 KB ಆಗಿರಬೇಕು. ಆದರೆ JPG ಮತ್ತು PNG ಫಾರ್ಮೆಟ್ ಅಲ್ಲ, PDF ಟೈಪ್ ಆಗಿರಬೇಕು. PDFಗೆ ಅದೇ ಥರ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರಬಾರ್ದು ಸ್ನೇಹಿತರೆ. ಅವರು ಕ್ಲೈಮಿಂಗ್ ಎ ಸೀಟ್ ಅಂಡರ್ ಎನಿ ಆಫ್ ದಿ ಬ್ಲೋಯಿಂಗ್ ಲಿಸ್ಟೆಡ್ ಅಂತ ಇದೆ. ನೀವು ಆವಾಗಲೇ ಪ್ರೀವಿಯಸ್ಸಲ್ಲಿ ನೀವು ಏನಾರು SS ಅಂತ ಕೊಟ್ಟಿದ್ರೆ ಅದಕ್ಕೆ ಒಂದಕ್ಕೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸು ಹಾಕಬೇಕಾಗಿರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಪೋರ್ಟ್ಸ್ಮೆನ್ಶಿಪ್ಪು, NCC, NSS, LCA, ಚೈಲ್ಡ್ ಆಫ್ ಫಾರ್ಮರ್ಸ್ ಹೂ ಕಮಿಟೆಡ್ ಸೂಸೈಡು, dispute women, displaced citizens, courts and guides, and university teaching employee, university non-teaching employee ಏನಾರು ನೀವೇನಾರು ಅದ್ರ ಕಡೆ ಸೀಟ್ ಅಲಾಟ್ಮೆಂಟ್ ಮಾಡ್ತಿದ್ರೆ ಬೇಕಾದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಜಸ್ಟ್ ಹೋಗಿ ಈಸಿ ಪ್ರೊಸೀಜರ್ಸು ಸೇಮ್ ಆ್ಯಸ್ ನಿಮ್ಮ ಮೊಬೈಲ್ನೇ ಸಹಿತ ನೀವು ಫಿಲ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾವು ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವೇನಾದ್ರು UGಗೆ ಅಡ್ಮಿಷನ್ ಆಗ್ತಿದ್ರೆ ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ 10th ಹಾಗೆ PUC ಡೀಟೇಲ್ಸ್ ಅಪ್ಲೋಡ್ ಮಾಡಬೇಕಿರುತ್ತೆ. ನೀವೇನಾದ್ರು PGಗೆ ಅಡ್ಮಿಷನ್ ಎನ್ರೋಲ್ ಮಾಡ್ತಿದ್ರೆ ಇದು 10th PUC ಮತ್ತು UG ಡೀಟೇಲ್ಸ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಸೇಮ್ ಆ್ಯಸ್ ಏನೇ ಎಷ್ಟೋರ್ಗೂ ಓದಿರುತ್ತೆ ಅಷ್ಟು ಡೀಟೇಲ್ಸ್ ನಾವು ಇಲ್ಲಿ ಹಾಕಬೇಕಾಗಿರುತ್ತೆ. ಹಾಗೆ 10th ಎಜುಕೇಷನ್ ಡೀಟೇಲ್ಸ್ ಫಿಲ್ ಮಾಡಬೇಕಾಗಿರುತ್ತೆ. 10th ನೀವು ಬೋರ್ಡ್ ನೇಮ್ ಹಾಕಿ, ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದು ಬಂದ್ಬಿಟ್ಟು ಸ್ನೇಹಿತರೆ PDF ಫಾರ್ಮೆಟಲ್ಲಿ ಬೇಕು, ಯಾವುದೇ ಥರ JPG ಫಾರ್ಮೆಟ್ ಅಂತ ಅಲ್ಲ, PDF ಫಾರ್ಮೆಟಲ್ಲಿ ನೀವು ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಸ್ನೇಹಿತರೆ ಇಲ್ಲಿ ಇಫ್ ಯು ವಿಶ್ ಟು ಎಂಟರ್ ಎ ಪ್ರೀವಿಯಸ್ 12th ಇಕ್ವಲೆಂಟ್ ಎಜುಕೇಷನ್ ಡೀಟೇಲ್ಸ್ ಪ್ಲೀಸ್ ಚೆಕ್ ಬಾಕ್ಸ್ ಅಂತೆ. ಹಾಗೆ ಸೇಮ್ ಆ್ಯಸ್ ಇಟ್ ಇಸ್ 12th ಡೀಟೇಲ್ಸು ಎಂಟ್ರ್ ಮಾಡಿ, ಸೇಮ್ ಎಲ್ಲ ಎಂಟ್ರ್ ಮಾಡಿಬಿಟ್ಟು ನೀವು ಪ್ರೀವಿಯಸ್ ಹಂಗಂದ್ರೆ ನೀವು UG ಏನಾರು ತೊಗೊಂಡಿದ್ರೆ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸಬ್ಜೆಕ್ಟ್ ನೀವು ಎಷ್ಟೆಷ್ಟು ತೊಗೊಂಡಿದ್ರಿ, ಎಷ್ಟೆಷ್ಟು ಹಾಕಿದ್ದೀರ ಮಾರ್ಕ್ಸ್, ಅಪ್ಟೈನ್ ಮಾರ್ಕ್ಸ್ ಎಷ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಸಹಿತ ನೀವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಹಾಗೆ ಸ್ನೇಹಿತರೆ ನೆಕ್ಸ್ಟ್ ನಾವಿಲ್ಲಿ ಟೋಟಲ್ ಮಾರ್ಕ್ಸ್ ಅಪ್ಟೈನ್ಡ್ ಇನ್ 12th ನೀವು ಎಷ್ಟು ಮಾರ್ಕ್ಸ್ ಅಪ್ಟೈನ್ ಮಾಡಿರ್ತಾರೆ ಮತ್ತು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅದು ಎಂಟ್ರ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ತೊಗೊಂಡಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನೀವು ಮಾರ್ಕ್ಸ್ ಕಾರ್ಡ್ ಸಹಿತ ಅಪ್ಲೋಡ್ ಮಾಡಬೇಕಿರುತ್ತೆ. ಅವರು ಇಲ್ಲಿ ಇನ್ನೊಂದು ಕೇಳ್ತೈತೆ ನೋಡಿ, ಆರ್ ಯು ಮೈಗ್ರೇಟೆಡ್ ಸ್ಟೂಡೆಂಟ್ ಅಂತ. ನೀವೇನೇ ಮೈಗ್ರೇಟೆಡ್ ಸ್ಟೂಡೆಂಟ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ. ಡ್ಯೂ ಯು ಹ್ಯಾವ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತಿದೆ. ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನೋದಿದ್ರೆ ಅದಕ್ಕೆ ಎಸ್ ಇಲ್ಲ ನೋ ಸ್ನೇಹಿತರೆ. ಇಫ್ ನೋಟ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಇಫ್ ಅಂಡರ್ ಗ್ರ್ಯಾಜುಯೇಷನ್ ಈಸ್ ದಿ ಮಿನಿಮಮ್ ಎಲಿಜಿಬಿಲಿಟಿ ಫಾರ್ ದ ಸೆಲೆಕ್ಟೆಡ್ ಪ್ರೋಗ್ರಾಮ್, ಫಾರ್ ಎಕ್ಸಾಂಪಲ್
ನಾವು ಸೆಲೆಕ್ಟ್ ಇದು ನಾವು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಚೆಕ್ ಬಾಕ್ಸ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಐ ಅಂಡರ್ಸ್ಟ್ಯಾಂಡ್ ದಟ್ ವೇರ್ ವಿಲ್ ಬಿ ನೋ ಮಾಡಿಫಿಕೇಷನ್ ಅಲೌಡ್ ಒನ್ಸ್ ಐ ಸಬ್ಮಿಟ್ ದಿಸ್ ಅಪ್ಲಿಕೇಶನ್ ಅಂತಿಲ್ವ ಸ್ನೇಹಿತರೆ, ಇದಕ್ಕೆ ನೀವು ಟಿಕ್ ಬಾಕ್ಸ್ ಹಾಕಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಹಾಕ್ಬೇಡಿ. ಅದರಲ್ಲಿ ಏನಾದ್ರು ಇದ್ದರೆ ನೀವು ಎಲಿಜಿಬಿಲಿಟಿ ಅದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಟಿಕ್ ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ ಏನು ಕ್ಯಾಪ್ಷನ್ ಕಾಣಿಸ್ತಿದೆ ಕ್ಯಾಪ್ಷನ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೊಂದು PDF ಫಾರ್ಮೆಟ್ ಓಪನ್ ಆಗುತ್ತೆ. ಹಾಗೆ ನೀವು ಯಾವ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ಗೆ SMS ಹೋಗಿರುತ್ತೆ ಸ್ನೇಹಿತರೆ. ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ, ಅದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಅಲ್ಲಿ ನೋಡಿ PDF ಡೌನ್ಲೋಡ್ ಆಗಿದೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ, ಕ್ಯಾಪ್ಷನ್ ಎಂಟರ್ ಮಾಡಿಬಿಟ್ಟು ರಿವ್ಯೂ ಅಪ್ಲಿಕೇಶನ್ಸ್ ಅಂತಿರ್ತೀವಿ. ಇವು ಅಪ್ಲಿಕೇಶನ್ ಫಾರ್ಮ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ, ಮತ್ತು ಹಾಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ, ಮತ್ತು ಏನೇನು ಸ್ಕಾಲರ್ಶಿಪ್ ಹಾಕ್ಬೇಕಾದ್ರೆ ಇದರಲ್ಲಿ ಸುಮಾರು ಡೀಟೇಲ್ಸ್ಗಳಿರುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಅದಕ್ಕೂ ಸಹಿತ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಬೇಕಾದ್ರೆ ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಬೇಕಾದ್ರೆ ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಹಾಗೆ ಸ್ನೇಹಿತರೆ ಇದಿಷ್ಟು ಆಗಿತ್ತು ನಾವು ಹೆಂಗೆ UUCMSಗೆ ನಾವು ರಿಜಿಸ್ಟರ್ಡ್ ಆಗಬೇಕಂತ. ನೀವು ಕಾಲೇಜಲ್ಲಿ ಅಡ್ಮಿಷನ್ ಆದಮೇಲೆ ಇದಕ್ಕೆ ನೀವು ರಿಜಿಸ್ಟರ್ಡ್ ಆಗಬೇಕಾಗಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಸಹಿತ ಇದೊಂದು ವೆಬ್ಸೈಟ್ ಮುಖಾಂತರನೇ ಆಲ್ ಟಿಕೆಟ್ ಆಗಿರಲಿ, ಫೀಸ್ ಕಲೆಕ್ಷನ್ ಆಗಿರಲಿ ಸ್ನೇಹಿತರೆ, ಹಾಗೆ ಪೇಮೆಂಟ್, ಅಡ್ಮಿಷನ್ ಫೀಸ್ ಪೇಮೆಂಟು, ಫೀಸ್ ರಿಸಿಪ್ಟ್ ಅಪ್ಲೋಡು, ಆಲ್ ಟಿಕೆಟ್ ಡೌನ್ಲೋಡು, ಮಾರ್ಕ್ಸ್ ಕಾರ್ಡು, ಕಾನ್ವಿಕೇಷನ್ಗೆ ಅಪ್ಲೈ ಮಾಡೋದು, ಮತ್ತು ಮಾರ್ಕ್ಸ್ ರಿವ್ಯೂ ಮಾಡೋದು, ಪ್ರತಿಯೊಂದು ಸಹಿತ ಇದೊಂದು ವೆಬ್ಸೈಟ್ ಮುಖಾಂತರನೇ ನಿಮಗೆ ಇವಾಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಅಡ್ಮಿಷನ್ ಆಗಿದ ತಕ್ಷಣ ನೀವು ಇದಕ್ಕೂ ಸಹಿತ UUCMSಗೆ ನೀವು ರಿಜಿಸ್ಟರ್ಡ್ ಆಗಬೇಕಾಗಿರುತ್ತೆ. ಹಾಗೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫೀಸ್ ರಿಸಿಪ್ಟ್ ಅಪ್ಲೋಡ್ ಮಾಡೋದು ಆಡಿಯೋ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಸಲ ಫೀಸ್ ರಿಸಿಪ್ಟ್ ಹೆಂಗೆ ತೋರಿಸ್ತಿದ್ದೆ ಅದು ಹೇಗೆ ಅಪ್ಲೋಡ್ ಮಾಡೋದು, ಏನಾರು ಆನ್ಲೈನ್ ಪೇಮೆಂಟ್ ಮಾಡಿದರೆ ಅವ್ರಿಗೆ ಹೆಂಗೆ ಅಪ್ಲೋಡ್ ಮಾಡೋದು, ಏನಾದ್ರು ಆಫ್ಲೈನ್ ಪೇಮೆಂಟ್ ಮಾಡಿದರೆ ಅವ್ರಿಗೆ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರ್ಯಾರು ಹೊಸದಾಗಿ ಇವಾಗ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರ್ಯಾರು ಇವಾಗಷ್ಟೇ ರಿಜಿಸ್ಟರ್ಡ್ ಆಗಿ ಅಡ್ಮಿಷನ್ ಆಗಿ ಇದಕ್ಕಿನ್ನೂ ರಿಜಿಸ್ಟರ್ಡ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಆಗಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ರಿಜಿಸ್ಟರ್ಡ್ ಆಗೋದು UUCMS ವೆಬ್ಸೈಟಲ್ಲಿ. ಹಾಗೆ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ನೋಡೋಕ್ಕೆ ಸ್ನೇಹಿತರೆ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.